ರಾತ್ರಿ ಎಲ್ಲ ಸರ್ಸಾಡಿ ಒಂದು ನಿಮಿಷನೂ ಬಿಟ್ಟಿರ್ದೆ ಮೈ ಮೂಳೆ ಮುರಿಯೋ ಹಾಗೆ ಮುದ್ದಾಡಿ ಸುಖ ಕೊಟ್ರಿ ನೋಡಿ. ಅದಕ್ಕೆ ಮಲಗ್ ಬಿಟ್ಟಿದ್ದೆ. ಯಾಕಯ್ಯ ನನ್ನ ಹೊಟ್ಟೆ ಉರಿಸ್ತೀಯಾ? ಸರಿ ಸರಿ ಬನ್ನಿ ಊಟ ಮಾಡಿ. ನನಗೆ ಹಸಿವಿಲ್ಲ. ಯಾಕೆ? ಅವಳ ಮನೇಲಿ ತಿನ್ಕೊಂಡ್ ಬಂದ್ರಾ? ಈ ಪ್ರಪಂಚದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ ಬಿಡು. ಯಾರಿಲ್ವಾ? ಬನ್ನಿ. ಮದ್ವೆ ಆದ ಹೊಸದ್ರಲ್ಲಿ ಅಳಿತನಕ್ಕೆ ಬರುವಾಗ ಮಾಡೋ ಅಡಿಗೆ ಎಲ್ಲ ಮಾಡಿದ್ದೀನಿ. ಯಾಕೆಂದ್ರೆ ನಾನೊಬ್ಳೇ ಅಲ್ವಲ್ಲ ನೀವು ಸಮಾಧಾನ ಮಾಡೋಕೆ. ಇನ್ನೂ ಒಬ್ಳು ಇದಾಳಲ್ಲ. ನನಗ್ ಗೊತ್ತಿರೋ ಹಾಗೆ ಒಬ್ಳು, ಗೊತ್ತಿಲ್ದೇ ಇರೋ ಹಾಗೆ ಇನ್ನೆಷ್ಟು ಜನ ಇದ್ದಾರೋ. ಬರ್ಬೇಕು ಬರ್ಬೇಕು ಚಿಕ್ಕ ಯಜಮಾನ್ರು. ಎಲ್ಲಿ ಹೋಗಿತ್ತೋ ಸವಾರಿ? ದೇವಸ್ಥಾನಕ್ಕೆ ಹೋಗಿದ್ದೆ. ಸುಳ್ಳು ಹೇಳೋದಕ್ಕೂ ಟ್ಯೂಷನ್ ತಗೊಳ್ಬೇಕು. ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ. ನೀನ್ ಮಲಗಿದ್ದೆ, ಅದಕ್ಕೆ ನಾನು ಒಬ್ಬನೇ ಹೋಗಿ ಬಂದೆ. ಹೌದೌದು, ರಾತ್ರಿ ಎಲ್ಲ ಸರ್ಸಾಡಿ ಒಂದು ನಿಮಿಷನೂ ಬಿಟ್ಟಿರ್ದೆ ಮೈ ಮೂಳೆ ಮುರಿಯೋ ಹಾಗೆ ಮುದ್ದಾಡಿ ಸುಖ ಕೊಟ್ರಿ ನೋಡಿ. ಅದಕ್ಕೆ ಮಲಗ್ ಬಿಟ್ಟಿದ್ದೆ. ಯಾಕಯ್ಯ ನನ್ನ ಹೊಟ್ಟೆ ಉರಿಸ್ತೀಯಾ? ಸರಿ ಸರಿ ಬನ್ನಿ ಊಟ ಮಾಡಿ. ನನಗೆ ಹಸಿವಿಲ್ಲ. ಯಾಕೆ? ಅವಳ ಮನೇಲಿ ತಿನ್ಕೊಂಡ್ ಬಂದ್ರಾ? ಈ ಪ್ರಪಂಚದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ ಬಿಡು. ಯಾರಿಲ್ವಾ? ಬನ್ನಿ ನೋಡಿ. ಪುಲಾವ್, ಪಾಯಸ, ವಡೆ, ನುಗ್ಗೆಕಾಯಿ ಪಲ್ಯ, ಗೊಜ್ಜು, ಹೋಳಿಗೆ, ಲಾಡು ಇದೆಲ್ಲ ನನ್ನ ಗಂಡ ತಿನ್ಲಿ ಅಂತ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ. ಕೂತ್ಕೊಳ್ಳಿ. ಪಾಯಸ ನಿಮಗಿಷ್ಟವಾದ್ದು ತಿನ್ನಿ. ತಿನ್ನಿಪ್ಪ. ನೀನು ಊಟ ಮಾಡು. ನನಗೆ ಹಸಿವಿಲ್ಲ, ನೀವು ತಿನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ತಿನ್ನಿ. ಚೆನ್ನಾಗಿ ತಿಂದ್ರೆ ತಾನೇ ತಾಕತ್ ಬರೋದು. ಮದ್ವೆ ಆದ ಹೊಸದ್ರಲ್ಲಿ ಅಳಿತನಕ್ಕೆ ಬರುವಾಗ ಮಾಡೋ ಅಡಿಗೆ ಎಲ್ಲ ಮಾಡಿದ್ದೀನಿ. ಯಾಕೆಂದ್ರೆ ನಾನೊಬ್ಳೇ ಅಲ್ವಲ್ಲ ನೀವು ಸಮಾಧಾನ ಮಾಡೋಕೆ. ಇನ್ನೂ ಒಬ್ಳು ಇದಾಳಲ್ಲ. ನನಗ್ ಗೊತ್ತಿರೋ ಹಾಗೆ ಒಬ್ಳು, ಗೊತ್ತಿಲ್ದೇ ಇರೋ ಹಾಗೆ ಇನ್ನೆಷ್ಟು ಜನ ಇದ್ದಾರೋ. ಅಯ್ಯೋ, ಹೆಂಡತಿ ಸತ್ತೋದವ್ರ ಥರ ಯಾಕ್ರಿ ತಲೆ ಮೇಲೆ ಕೈ ಇಟ್ಕೊಂಡಿದ್ದೀರಾ? ನಾನಿನ್ನು ಬದುಕಿದ್ದೀನಿ. ಯಾಕೆಲ್ಲ ಎದ್ದಿರ್ತಿದ್ದೀರಿ? ಅವಳು ಮನೇಲಿ ತಿಂದಿದ್ದು ಇನ್ನು ಅರ್ಗಿಲ್ವಾ? ಇದ್ಯಾಕ್ರಿ ಕೈ ತೊಳ್ಕೊಂಡ್ಬಿಟ್ರಿ? ನಿಲ್ಲಿ. ಯಾಕೆ ಹೋಗ್ತಾ ಇದ್ದೀರಾ? ಊಟ ಮಾಡಿದ್ ಸಾಕು. ನಿಮಗ್ ಸಾಕು? ನಾನು ಊಟ ಮಾಡೋದೋ ಇಲ್ವೋ ಅಂತ ಕೇಳಿದ್ರಾ? ಕೇಳಿದಕ್ಕೆ ಹಸಿವಿಲ್ಲ ಅಂದೆ. ನಾನೇನು ಅಂದೆ, ಅದಕ್ಕೆ ಸುಮ್ಮನಿದ್ ಬಿಡೋದಾ? ನೀವು ಬೇಡ ಅಂದ್ರಿ, ನಾನು ಸುಮ್ಮನೆ ಬಿಟ್ನಾ? ಬಲವಂತ ಮಾಡಿ ಊಟ ಬಡಿಸ್ಲಿಲ್ವಾ? ಸರಿ, ಅದು ಹೋಗ್ಲಿ. ಊಟ ಮಾಡಿ ತಟ್ಟೆಲಿ ಸ್ವಲ್ಪ ಉಳಿಸಿದ್ರೆ ಏನೇ ಜಗಳ ಆಡಿದ್ರು ಗಂಡ ಬಿಟ್ಟಿದ್ದು ಅಂತ ಪ್ರೀತಿಯಿಂದ ತಿಂತಾ ಇದ್ದೆ. ಆ ಭಾಗ್ಯ ಅವಳಗ್ ಮಾತ್ರನಾ? ಗೌರಿ, ಅನ್ನ ತಿನ್ನೋ ಬಾಯಲ್ಲಿ ವಿಷ ಕಾರ್ಬೇಡ. ನೀನು ತಿಳಿದು ಮಾತಾಡ್ತೀಯೋ ತಿಳಿದೇ ಮಾತಾಡ್ತೀಯೋ ನನಗೊಂದು ಅರ್ಥ ಆಗ್ತಿಲ್ಲ. ಗಂಡನ ಹತ್ರ ಹೆಂಡತಿ ಆದವಳು ಮಾತಾಡೋ ರೀತಿ ಅಲ್ಲ ಇದು. ನನಗೆ ಮೋಸ ಮಾಡಿದ್ರೆ ನಿಮಗ್ ಒಳ್ಳೇದಾಗಲ್ಲ. ನೀನ್ ಮನೆ ಉಪ್ಪು ತಿಂದಿದ್ದೀನಿ, ಅದಕ್ಕೆ ಸುಮ್ಮನಿದ್ದೀನಿ. ಏನ್ ಮಾಡ್ತೀರಿ? ಹೆಂಡತಿ ಆದವಳು ಗಂಡನ ಹತ್ರ ಹೀಗೆಲ್ಲ ಮಾತಾಡಬಾರ್ದು ಅಂತ ನನಗೂ ಗೊತ್ತು. ನೀವು ಅವಳ ಮನೆಗೆ ಹೋಗಿ ಕುಡ್ಕೊಂಡು ತಿನ್ಕೊಂಡು ಇಲ್ಲಿ ಬಂದು ನನಗೆ ಸುಳ್ಳು ಹೇಳ್ತೀರಾ? ಇಲ್ದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಎಲ್ಲರೂ ನೆಮ್ಮದಿನ ಹಾಳು ಮಾಡಬೇಡ. ಹೌದು, ನಾನು ಹಾಳು ಮಾಡೋಳೆ. ನಾನು ರಾಕ್ಷಸಿ, ಪಿಶಾಚಿ. ನಿಮ್ಮಿಂದನೇ ನಾನು ಹೀಗಾಗಿದ್ದು. ನೋಡು, ಯಜಮಾನ್ರಿಗೆ ಇದೆಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ನಿಮಗೆ ಕೋಪನೇ ಬರಲ್ವಾ? ಮಗು ಎದೆ ಮೇಲೆ ಒದೆಯುತ್ತೆ ಅಂತ ಕೋಪಿಸ್ಕೊಳಕ್ಕಾಗತ್ತಾ? ನೋವಾಗ್ತಾ ಇದೆಯಾ? ಇದೆಲ್ಲ ಒಂದು ನೋವಾ? ನೀನ್ಯಾಕೆ ಮಗು ತರ ಆಡ್ತೀಯ? ಅವಳ ಹತ್ರನೂ ಇದೇ ರೀತಿ ಪ್ರೀತಿಯಿಂದ ಮಾತಾಡ್ತೀರಾ? ನೋಡಿ ನೋಡಿ, ಅವಳ ವಿಷಯ ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅಯ್ಯೋ ಅಯ್ಯೋ, ಎಲ್ಲ ನನ್ನ ಕರ್ಮ. ನಂದೀಶ, ನಂದೇನು ತಪ್ಪಿಲ್ಲ. ಆದರೆ ನನ್ನ ತಾಯಿ ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ಅವಳ ಆರೋಗ್ಯನ ಶಿವಪ್ಪಂಗೆ ಚೆನ್ನಾಗಿ ನೋಡ್ಕೊ ಅಂತ ನೀನೇ ಹೇಳಪ್ಪ. ಅದಕ್ಕೆ ನನ್ನ ಮಗ ಬರ್ತಿದ್ದಾನೆ. ಅವನ ಮದುವೆ ಜೀವನ
ಚೆನ್ನಾಗಿದೆಯೋ ಇಲ್ವೋ ಅಂತ ಅವನ್ ಕೇಳು. ನೀನ್ ಇಲ್ಲೇ ಇರು. ಆಯ್ತು. ನೀಲ್ಕಂಠ. ಏನತ್ತೆ? ಏನಪ್ಪ ಹೆಂಗಿದ್ದೋನು ಎಷ್ಟು ಸರ್ಗೋಗಿದ್ಯಲ್ಲಪ್ಪ. ನನಗೇನಾಗಿದೆ? ಹೊಸ್ದಾಗಿ ಮದ್ವೆ ಆಗಿದೆಯಾ, ಹೊಸ ಸಂಸಾರ, ಹೊಸಿ ಹೊಂದ್ಕೊಂಡು ಹೋಗಪ್ಪ. ಗೌರಿ ಚಿಕ್ಕ ಹುಡುಗಿ, ಈಗಲೇ ಸಂಸಾರದ ರೀತಿ ನೀತಿ ತಿಳಿಯಾಕಿಲ್ಲ. ಹೋಯ್ತಾ ಹೋಯ್ತಾ ಎಲ್ಲ ಸರೋಯ್ತದೆ ಕಣಪ್ಪ. ಏನತ್ತೆ ಈಗ ಅನ್ಕೊಂಬಿಟ್ಟೆ? ಅವಳೇ ನನಗೆ ಹೊಂದ್ಕೊಂಬಿಟ್ಟಿದ್ದಾಳೆ. ಅವಳೀಗ ಶ್ರೀಮಂತ ಹುಡುಗಿ ಥರ ಆಡೋದು ಇಲ್ಲ, ತರಾವರಿ ಅಡುಗೆ ಮಾಡ್ತಾಳೆ. ಅವಳು ನನ್ನ ಬಿಟ್ಟು ಊಟನೂ ಮಾಡೋದಿಲ್ಲ. ಮದುವೆಗೆ ಮುಂಚೆ ಬಾಯಿ ಬಡಿಕೆ ಆದವಳು ಈಗ ಅವಳು ಮಾತೇ ಕೇಳಿಸೋದಿಲ್ಲ, ಹೂ ಅಳ್ದಂಗೆ ಮಾತಾಡ್ತಾಳೆ. ಈಗ ಅವಳಿಗಿರೋ ಸಹನೆ ಈ ಭೂತಾಯಿಗೂ ಇಲ್ಲ. ಈ ವಿಭೂತಿನ ಅವನ ಕೊಡು. ಆ ನೀಲ್ಕಂಠ ಲೋಕ ಕಲ್ಯಾಣಕ್ಕೋಸ್ಕರ ಗಂಟ್ಲಲ್ಲೇ ಇಸನೆಲ್ಲ ಮಾಡಿಕೊಂಡು ನಗ್ನಗ್ತಾ ಇದ್ದ. ಹಂಗೆ ಕಣಪ್ಪ ನೀನು. ಇಷ್ಟೆಲ್ಲ ಕಷ್ಟ ಇದ್ರು ಮನಸ್ಸಲ್ಲೇ ಎಲ್ಲ ಇಕ್ಕೊಂಡು ಆಚೆ ನಗ್ನಗ್ತಾ ಇದ್ದೀಯ. ಈ ಬುದ್ಧಿ ಹಚ್ಕ. ನಿಂಗೆ ಬಂದಿರೋ ಕಷ್ಟ ಎಲ್ಲ ಸಲೀಸ ಗಾಳಿ ತೆಲೋಯ್ತದೆ. ಈ ವಿಭೂತಿ ಮುಟ್ತಿದ್ರೆ ಅಮ್ಮನೇ ಮುಟ್ಟಿ ಆಶೀರ್ವಾದ ಮಾಡ್ದಂಗಿದೆ. ನೀಲ್ಕಂಠ, ನಿಮ್ಮವ್ವ ಹೆಂಗವಳೆ ಅಂತನೂ ಕೇಳ್ದೆ, ಹಂಗೆ ಹೋಯ್ತಾ ಇದೆಯಲ್ಲ. ಅಷ್ಟು ಬೇಡವಾಗ್ಬಿಟ್ಲಪ್ಪ ಅವಳು. ಅತ್ತೆ, ಅಮ್ಮ ಹೇಗಿದ್ದಾಳೆ ಅಂತ ಕೇಳಿದ್ರೆ ನೀನು ಚೆನ್ನಾಗಿದ್ದಾಳೆ ಅಂತ. ಆದರೆ ನೀನು ಹೇಳೋ ಆ ಮಾತು ಈ ಮನ್ಸಿಗೆ ಸಾಲದು. ನನ್ನ ಕಣ್ಣಾರ ನೋಡಿದ್ರೆ ಈ ಮನ್ಸಿಗೆ ತೃಪ್ತಿ ಆಗೋದು. ಆದರೆ ಅದಾಗಲ್ವಲ್ಲ. ಈ ಭೂಮಿಗೆ ಬರ್ತಿದ್ದಂಗೆ ಎಲ್ಲ ಮಕ್ಕಳು ನೋಡೋದು ತಾಯಿ ಮುಖಾನೇ. ಆ ತಾಯಿನೇ ನನ್ನ ಮುಖ ನೋಡಬೇಡ ಅಂದರೆ ನಾನು ಯಾರ ಮುಖ ನೋಡಲಿ? ಅಂತ ತಪ್ಪು ನಾನೇನು ಮಾಡಿದೆ? ಯಾವ ಮಕ್ಳಿಗೂ ಇಂಥ ಶಿಕ್ಷೆ ಬೇಡ ಅತ್ತೆ. ಚಿಕ್ಕ ವಯಸ್ಸಿಂದ ನನಗೇನೇ ಕಷ್ಟ ಬಂದರೂ ಅಮ್ಮನ ಮಡ್ಲಲ್ಲಿ ಮಲಗಿ ನಾನೆಲ್ಲ ಮರಿತಿದ್ದೆ. ಆದರೆ ಈಗ ಅದೃಷ್ಟ ನನಗಿಲ್ವಲ್ಲ. ಅಮ್ಮನ ಆಶೀರ್ವಾದ ನನ್ನ ಮೇಲಿರೋವರೆಗೂ ನನಗೇನು ಕಷ್ಟ ಬರೋದಿಲ್ಲ ಅಂತ ಅವಳಿಗೆ ಹೇಳು. ಬರ್ತೀನಿ. ಕೇಳ್ದ ಅವನೆಷ್ಟು ನೊಂದ್ಕೊಂಡವನೆ ಅಂತ? ಅಲ್ಲ, ಇಷ್ಟೊತ್ತರೆಗೂ ನಾನು ಅವನ ಹತ್ರ ಮಾತಾಡ್ತಿದ್ನಲ್ಲ, ನಿನಗೆ ಅವನ ಹತ್ರ ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ? ಎಂತ ಸಪ್ತ, ಅದ್ಯಾವ ಸಾಧನೆಗೋ ಏನೋ. ತಪ್ಪೆಲ್ಲ ನಿಂದೆ. ಹೌದು, ಎಲ್ಲರೂ ನಂಗೆ ಅನ್ನಿ. ಗಂಗನ ಸೊಸೆ ಮಾಡ್ಕೋತೀನಿ ಅಂತ ಆಸೆ ಹುಡ್ಸಿದ್ದೀನಿ. ಈಗ ಗೌರಿನ ಸೊಸೆ ಅಂತ ಕರ್ಕೊಂಡ್ ಬರ್ಲಿ? ಗಂಗಾ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆ ಹೆಣ್ಣಿನ ಶಾಪ ನನಗೂ ನನ್ನ ಮಗನಿಗೂ ತಟ್ಟೆ ಇರ್ಲಿ ಅಂತ ಈ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅವನೇ ಬಂದು ಅಮ್ಮ ನಿನ್ನ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ನಾನೇನಾದ್ರೂ ಬೇಡ ಅಂತೀನ? ಅವನಿಗೆ ಅಮ್ಮ ಅನ್ನೋ ಮಮಕಾರ ಇಲ್ಲ. ಅವನಿಗೆ ಅಷ್ಟು ರೋಷ ಇರ್ಬೇಕಾದ್ರೆ ಜನ್ಮ ಕೊಟ್ಟ ತಾಯಿ ನನಗೆ ಎಷ್ಟಿರ್ಬೇಕು? ನಾನ್ ಸತ್ರು ಅವನ್ ನನ್ ಮುಖ ನೋಡೋದ್ ಬೇಡ.